ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂದೇಳಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಡಳಿತ ಭವನದ ಎದುರುಗಡೆ ಸತತವಾಗಿ ಹೋರಾಟವನ್ನು ಮಾಡೋಂಥ ಕೆಲಸ, ರಾತ್ರಿ ಹಗಲು ಹೋರಾಟವನ್ನು ಮಾಡೋಂಥ ಕೆಲಸ, ಸದನದ ಹೊರಗಡೆ ಎಲ್ಲ ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾಯಿದ್ವಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಂದೇಳಿ. ಸದನದ ಒಳಗಡೆ ಕೂಡ ನಮ್ಮ ನಾಯಕರಾದಂಥ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಿನವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಎಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಸದನದ ಒಳಗಡೆ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆ ಭ್ರಷ್ಟ ಮಂತ್ರಿ ಏನಿದಾನೋ ಅವ್ನು ರಾಜೀನಾಮೆಯನ್ನು ಕೊಡಲೇಬೇಕು, ಅಲ್ಲಿ ತನಕ ಸದನವನ್ನು ನಡೀಲಿಕ್ಕೆ ಬಿಡಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಚರ್ಚೆ ಮಾಡೋಣ ಅಂತ ಇದ್ದಾರೆ. ಆ ಭ್ರಷ್ಟ ಮಂತ್ರಿ ಹಿಡ್ಕೊಂಡು, ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಯನ್ನು ಆ ಸ್ಥಾನದಲ್ಲಿ ಹಿಡ್ಕೊಂಡು ನಾವು ಚರ್ಚೆಗೆ ರೆಡಿ ಇಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸದನ ನಡೆಯೋಕ್ಕೆ ಬಿಡಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ಮಂತ್ರಿಗಳಾದ ನಂತರ ಮೊದಲನೇ ಬಾರಿ ಬಾಯಿ ಬಿಟ್ಟಾನ ಆ ಪುಣ್ಯಾತ್ಮ. ನಾನು ನೋಡ್ತಾ ಇದ್ದೆ ಮಾಧ್ಯಮಗೋಷ್ಠಿ, ನಾನು ನೋಡೋಂಥ ಟೈಮಲ್ಲಿ ಅವರಲ್ಲಿ ನಾನು ನೋಡ್ತಾ ಇದ್ದೆ, ಅಸಹಾಯಕತೆ ಭಾಳ ಎದ್ದು ಕಾಣ್ತಾ ಇತ್ತು. ಎಷ್ಟು ಎದ್ದು ಕಾಣ್ತಾ ಇತ್ತಂದರೆ ಅಸಹಾಯಕತೆ ಅಂದ್ರಿಗಿನ ಪಾಪ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ರಕ್ಷಣೆಗಂತೂ ಯಾವ ಶಾಸಕರು ಕೂಡ ಬರ್ತಾ ಇಲ್ಲ, ಯಾರೊಬ್ಬರು ಕೂಡ ಅವರು ಜೊತೆಯಲ್ಲಿ ನಾವು ಇದ್ದೀವಿ ಅನ್ನೋಂಥದ್ದು ಕೂಡ ಹೇಳ್ತಾ ಇಲ್ಲ. ಅವರೇ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಇವನು ಮಾಡಿರೋದು ತಪ್ಪು ಅನ್ನೋಂಥ ಒಂದು ರೀತಿಯಲ್ಲಿ ಕೂಡ ಅವ್ರನ್ನ ನೋಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಇವೆಲ್ಲ ನಡೆಯೋಂಥ ಟೈಮಲ್ಲಿ ಅವ್ರು ಹೇಳಿದಂಥ ಮಾತೇನು, ಎಲ್ಲೋ ಒಂದು ಕಡೆ ದಲಿತರು ನೋಡಿದ್ರೆ ಸಹಿಸಲ್ಲ, ದಲಿತರು ನೋಡಿದ್ರೆ ಸಹಿಸಲ್ಲ ಅನ್ನೋಂಥ ಮಾತು ಏನು ಹೇಳಿದಾರೋ ಅವರು, ನಾನು ಕೇಳ್ತೀನಿ, ಸನ್ಮಾನ್ಯ ನಾಗೇಂದ್ರ ಅವರೇ, ನೀವು ದಲಿತರು ಹಣವನ್ನು ನುಂಗಾಕೋಂಥ ಸಂದರ್ಭದಲ್ಲಿ, ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ನುಂಗಾಕೋಂಥ ಸಂದರ್ಭದಲ್ಲಿ, ಮಕ್ಕಳ ಇವತ್ತು ದಲಿತರ ಮಕ್ಕಳ ಶೂ ಸಾಕ್ಸೋ ಹಣವನ್ನು ನುಂಗಾಕೋಂಥ ಟೈಮಲ್ಲಿ, ಇವತ್ತು ಆ ಮಕ್ಕಳ ಹಣವನ್ನು ನೀವು ನುಂಗಾಕೋಂಥ ಟೈಮಲ್ಲಿ ಏನು ದಲಿತರಂದೇಳಿ ತಮಗೆ ಕಂಡಿಲ್ಲ ಅನ್ನೋಂಥದ್ದು ಕೂಡ ನಾನು ಕೇಳ್ತೀನಿ. ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂದೇಳಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಡಳಿತ ಭವನದ ಎದುರುಗಡೆ ಸತತವಾಗಿ ಹೋರಾಟವನ್ನು ಮಾಡೋಂಥ ಕೆಲಸ, ರಾತ್ರಿ ಹಗಲು ಹೋರಾಟವನ್ನು ಮಾಡೋಂಥ ಕೆಲಸ, ಸದನದ ಹೊರಗಡೆ ಎಲ್ಲ ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾಯಿದ್ವಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಂದೇಳಿ. ಸದನದ ಒಳಗಡೆ ಕೂಡ ನಮ್ಮ ನಾಯಕರಾದಂಥ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಿನವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಎಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಸದನದ ಒಳಗಡೆ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆ ಭ್ರಷ್ಟ ಮಂತ್ರಿ ಏನಿದಾನೋ ಅವ್ನು ರಾಜೀನಾಮೆಯನ್ನು ಕೊಡಲೇಬೇಕು,